ಇವತ್ತು ಬೆಂಗಳೂರಿಂದ ಬಿಡದಿ ತನಕ ನಿಮ್ಮ ರಾಜ್ ನ್ಯೂಸ್ ತಂಡ ಇಲ್ಲಿಗೆ ನಿಮ್ಮೂರಿಗೆ ಬಂದೈತಪ್ಪ. ಇವತ್ತು ಬಿಡದಿಗೆ ಬಂದಿರೋ ಕಾರಣ ನಿಮ್ಮೆಲ್ರಿಗೂ ಏನಂತಂದ್ರೆ, ಟೌನ್ಶಿಪ್ ನಿರ್ಮಾಣ ಮಾಡ್ತಿದಾರಂತೆ ಬಿಡದಿ ಹತ್ರ. ಅದಕ್ಕೆ 80% ಜನ ಒಪ್ಪಿದಾರಂತೆ, ಇನ್ನು 20% ಜನ ಒಪ್ಪಿಲ್ಲ ಅಂತೆ. ಆ 80% ಯಾರು? ಸರ್ಕಾರ ಏನ್ ತೀರ್ಮಾನ ಮಾಡೈತಿ, ನಿಮ್ಮೂರಲ್ಲಿ ನಾವು ಟೌನ್ಶಿಪ್ ಮಾಡ್ತೀವಿ, AI ಹಬ್ ಮಾಡ್ತೀವಿ ಅಂತ ಹೇಳೈತಲ್ಲ, ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಇಲ್ವಾ? ಅದನ್ನ ಕೇಳಕ್ಕೆ ನಿಮ್ಮೂರಿಗೆ ನಾವೆಲ್ಲರೂ ಬಂದಿದೀವಪ್ಪ ರಾಜ್ ನ್ಯೂಸ್ ಇಂದ. ನಿಮ್ ಭೂಮಿ ಕೇಳ್ತಿದ್ದಾರೆ, ಅದಕ್ಕೇನ್ ಸುಮ್ನೆ ಕೇಳ್ತಿಲ್ಲ, ನಿಮ್ ಜಮೀನು ಸುಮ್ನೆ ಕೇಳ್ತಿಲ್ಲ, ದುಡ್ಡು ಕೊಡ್ತಾರೆ. ಎಷ್ಟು ಎಷ್ಟು? 1 ಎಕರೆಗೆ 2 ಕೋಟಿ ಕಣ್ರಪ್ಪ. ಜೀವ ಕೊಡ್ತೀವಿ, ಭೂಮಿ ಮಾತ್ರ ಕೊಡಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು. ಯಾಕೆ? ಏನ್ ನಿಮ್ ಸಮಸ್ಯೆ? ಹಂಗಾರೆ 80% ಜನ ಒಪ್ಕೊಂಡಿರೋ ಸುಳ್ಳ? ಬನ್ನಿ ಕೇಳ್ತಾ ಹೋಗೋಣ. ಆಯ್ತು, ಈಗ ಗಾಯತ್ರಿ, ಈಗ ಇಲ್ಲಿ ಊರಿನ ಜನರನ್ನೆಲ್ಲ ಮಾತಾಡ್ಸೋಣ. ಗೊತ್ತಾಗಿದೆ ಈಗ ರಾಜ್ ನ್ಯೂಸ್ ತಂಡ ಏನಕ್ಕೆ ಬಂದಿದೆ ಅಂತ, ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಅಂತ. ಈ ಒಂದು ನೆಲದಲ್ಲೇ ನಿಂತ್ಕೊಂಡು ಅದೇನ್ ಸತ್ಯ ಅದೇನ್ ಸುಳ್ಳು ಎಲ್ಲವನ್ನು ನೋಡೋಣ. ನೀವ್ ಈ ಕಡೆ ಮಾತಾಡಿಸ್ತಾ ಇರಿ, ನಾವಲ್ಲೊಬ್ರು ಹಿರಿಕರಿಗೆ ಕೂತಿದ್ದಾರೆ, ಹಿರಿಕರು ಮಾತಾಡ್ಸ್ಕೊಬತ್ತೀನಿ ಆಯ್ತಾ?